ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ನಡುವೆ ಮಾತಿನ ಟಾಕ್ ಫೈಟ್ ಜೋರಾಗ್ತಾ ಇದೆ. ಟಾಕ್ ಫೈಟ್ ಗೆ ಸಂಬಂಧಪಟ್ಟಂತೆ ಇವತ್ತು ಪ್ರಸ್ತಾಪ ಮಾಡ್ತಾ ಇರುವಂತಹ ವಿಚಾರಗಳು ಏನು, ಡೀಟೇಲ್ಸ್ ಅನ್ನು ಈಗ ನೋಡ್ತಾ ಹೋಗೋಣ. ನನ್ನನ್ನ ಕಂಡ್ರೆ ಭಯ ಎಂಬ ಸಿಎಂ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯ ಹೆಸರಲ್ಲಿ ರಾಜಕೀಯಕ್ಕೆ ಬಂದಿಲ್ಲ, ಸಿದ್ದರಾಮಯ್ಯ ದೇವೇಗೌಡರ ನೆರಳಲ್ಲಿ ಬಂದಿರೋದು. ಸಿದ್ದರಾಮಯ್ಯಗೆ ನಾನ್ ಹೆದರ್ಕೊಳ್ಳೋದ ಹಾಗೂ ಕುಮಾರಸ್ವಾಮಿ ಹತ್ರ ಇವ್ರದ್ ಏನು ನಡೆಯಲ್ಲ. ಸಿಎಂ ಅವರು ದೆವ್ವ ಆಗಿದ್ರೆ ಭಯ ಬೀಳ್ಬೇಕು, ದೆವ್ವ ಅಲ್ವಲ್ಲ, ನಾನ್ ಯಾಕೆ ಭಯ ಬೀಳ್ಲಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಭೂತ ಪ್ರೇತದ ವಿಚಾರವನ್ನ ಕೂಡ ತಮ್ಮ ಮಾತಿನ ಸಮರದಲ್ಲಿ ಎಳೆದುಕೊಂಡು ಬಂದಿದ್ದಾರೆ. ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಪರಿಸ್ಥಿತಿ ಈ ಕ್ಷಣಕ್ಕೂ ಮುಂದುವರಿತಾ ಇದೆ. ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್, ಪ್ರತಿ ಸ್ಟೇಟ್ಮೆಂಟ್ಗೂ ಕೌಂಟರ್ ಮಾಡೋ ಕೆಲಸವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಮೂಲಕ ಮಾಡಿದ್ದಾರೆ. ಹಾಗೂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನ ಶುರುವಾಗಿತ್ತು, ಜರ್ನಿ ಹೇಗೆ ಅನ್ನೋದನ್ನು ಹೇಳ್ತಾ ಸಿದ್ದರಾಮಯ್ಯಗೆ ಹೆದರುವಂತಹ ಮಾತೇ ಇಲ್ಲ, ಚಾನ್ಸೇ ಇಲ್ಲ ಅಂತ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಿಎಂ ಅವರ ವಿಚಾರದಲ್ಲಿ ದೆವ್ವವನ್ನ ಕೂಡ ಎಳೆತಂದಿದ್ದಾರೆ. ಸಿಎಂ ಅವರು ದೆವ್ವ ಆಗಿದ್ರೆ ನಾನು ಭಯ ಬೀಳಬೇಕಾಗಿತ್ತು, ದೆವ್ವ ಅಲ್ವಲ್ಲ ಅಂತ ಕೇಳಿದ್ದಾರೆ. ಸರ್, ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ ಅವ್ರಿಗೆ ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಜೆಡಿಎಸ್ ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಕುಮಾರಸ್ವಾಮಿನ ಎದುರ್ಸಕ್ಕಾಗಲ್ಲ, ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಎದುರ್ಸಕ್ಕೂ ಆಗಲ್ಲ. ಕುಮಾರಸ್ವಾಮಿ ಯಾರಿಗೂ ಎದುರೋದಿಲ್ಲ, ಎದುರೋದು ದೇವರಿಗೆ, ಎದುರೋದು ಜನಕ್ಕೆ. ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯನಂತರು ಲಕ್ಷ ಜನ ಬರಲಿ ಎದರಲ್ಲ, ಎದರೋದು ಈ ನಾಡಿನ ಜನ ನನ್ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ ನಾನು. ಇಂಥ ಸಿದ್ದರಾಮಯ್ಯರಿಗೆಲ್ಲ ಎದುರ್ಕೊಳಕಾಯ್ತದ? ಕುಮಾರಸ್ವಾಮಿಯನ್ನ ಹೆದರಿಸೋಕೆ ಆಗಲ್ಲ, ಕುಮಾರಸ್ವಾಮಿ ಹೆದರೋದು ಇಲ್ಲ. ಕುಮಾರಸ್ವಾಮಿ ಹೆದರೋದು ಕೇವಲ ದೇವರಿಗೆ ಮತ್ತು ಜನಕ್ಕೆ ಮಾತ್ರ. ಸಿದ್ದರಾಮಯ್ಯನಂತಹ ಲಕ್ಷ ಜನ ಬಂದ್ರು ಹೆದರಲ್ಲ. ನನ್ನ ವಿರುದ್ಧ FIR ಮಾಡಿ ಹೆದರಿಸುವಂತಹ ಕೆಲಸ ಮಾಡಲಾಗ್ತಾ ಇದೆ ಅಷ್ಟೇ, ಬಟ್ ನಾನು ಅದಕ್ಕೆಲ್ಲ ಹೆದರ್ಕೊಳ್ಳಲ್ಲ ಅಂತ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್, ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ ಅವ್ರಿಗೆ ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಜೆಡಿಎಸ್ ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಸಿಎಂ ಅವರು ಯಾರು ದೆವ್ವ ಆದರೆ ಭಯ ಬೀಳಬೇಕು, ಯಾರು ದೆವ್ವ ಆಗಿದ್ರೆ ಅವ್ರೇನು ದೆವ್ವ ಅಲ್ವಲ್ಲ, ಅವ್ರ ಬಗ್ಗೆ ನಾನು ಯಾಕೆ ಭಯ ಬೀಳಲಿ, ನನಗೇನು ಸಮಸ್ಯೆ? ಸಿದ್ದರಾಮಯ್ಯ ಅವರು ದೆವ್ವ ಅಲ್ವಲ್ಲ ಅನ್ನೋದ್ರ ಮೂಲಕ ಮತ್ತೊಂದ್ಸಲ ತಿರುಗೇಟು ಕೊಡೋ ಕೆಲಸವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಸೊ ಭಯದ ರಾಜಕಾರಣ, ದೆವ್ವದ ರಾಜಕಾರಣ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಮಾತಿನ ಚಕಮಕಿಯಲ್ಲಿ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಗ್ರಗಣ್ಯ ನಾಯಕರನ್ನ ಗಮನಿಸ್ತಾ ಇದೀವಿ. ಒಂದ್ ಕಡೆಗೆ ಕಾಂಗ್ರೆಸ್ನಿಂದ ಸಿಎಂ ಸಿದ್ದರಾಮಯ್ಯ ಅವರು ಓಪನ್ ವಾರ್ಗೆ ಕುಮಾರಸ್ವಾಮಿ ಅವರ ಪ್ರತಿ ಮಾತಕ್ಕೂ ಕೂಡ ಟಕ್ಕರ್ ಕೊಡೋ ಕೆಲಸ ಮಾಡ್ತಾ ಇದ್ರೆ, ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ನಾನು ಹೆದರೋ ಮನುಷ್ಯ ಅಲ್ಲ ಅನ್ನೋ ಸಂದೇಶವನ್ನ ಈ ಮೂಲಕ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೋಟ್ ಮಾಡುವಂತಹ ಪ್ರತಿ ಅಂಶಗಳನ್ನ ಕೂಡ ತೆಗೆದುಕೊಂಡು ಅವರು ಮಾತಿನ ಚಾಟಿಯನ್ನು ಬೀಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಸೊ ರಾಜಕೀಯ ಮೇಲಾಟ ರಾಜಕಾರಣದಲ್ಲಿ ಜೋರಾಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಅದರಲ್ಲೂ ಕೂಡ ಕೇಂದ್ರ ಸಚಿವ ವರ್ಸಸ್ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ಪರಿಸ್ಥಿತಿ ಸದ್ಯಕ್ಕಿದೆ. ಮತ್ತು ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಅವರು ಯಾರ ನೆರಳಿನಲ್ಲಿ ಬಂದಿರೋದು, ಯಾರು ಅವ್ರಿಗೆ ಸಪೋರ್ಟ್ ಮಾಡಿದ್ದು ಇನಿಷಿಯಲ್ ಡೇಸ್ ನಲ್ಲಿ, ಜರ್ನಿ ಹೇಗಿತ್ತು, ಅವ್ರ ಹೋರಾಟ ಯಾವ ರೀತಿ ಇತ್ತು ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರವೀಶ್, ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ಅವರ ಮಾತಿನ ಚಕಮಕಿ ಇವತ್ತು ಕೂಡ ಮುಂದುವರೆದಿದೆ. ಇನ್ಫ್ಯಾಕ್ಟ್ ದೆವ್ವ, ಭಯದ ವಿಚಾರ ಎಲ್ಲವನ್ನ ಕೂಡ ಎಳೆತಂದಿದ್ದಾರೆ. ಈ ಮೂಲಕ ನಾನಾ ನೀನಾ ಅನ್ನುವಂತಹ ಪರಿಸ್ಥಿತಿ ಮುಂದುವರಿತಾ ಇದೆ ಅಂತ. ಖಂಡಿತವಾಗಿಯೂ ಕೂಡ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ನಡುವಿನ ಮಾತಿನ ಸಮರ ಇವತ್ತು ಮತ್ತು ನಿನ್ನೆಯದಲ್ಲ. ಯಾಕೆಂದರೆ 2006ರ ಒಂದು ಚಾಮುಂಡೇಶ್ವರಿ ಚುನಾವಣೆಯಿಂದಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ತೀರಾ ವೈಯಕ್ತಿಕ ಮಟ್ಟಕ್ಕೂ ಹೋಗಿ ಕೂಡ ವಾಗ್ದಾಳಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತು ರಾಜಕೀಯವಾಗಿ ಸಾಕಷ್ಟು ಹರಿತ ಮಾತುಗಳಿಂದಲೂ ಕೂಡ ಒಬ್ಬರಿಗೊಬ್ಬರು ಪರಸ್ಪರ ಒಂದು ರೀತಿಯಲ್ಲಿ ವಾಗ್ದಾಳಿಯನ್ನು ಮಾತಾಡಿರ್ತಕ್ಕಂಥ ರಾಜಕಾರಣವನ್ನು ಕೂಡ ಕಂಡಿದ್ದೇವೆ. ಹಾಗಾಗಿ ಮೂಡಾ ವಿಚಾರದಲ್ಲೂ ಕೂಡ ಎಲ್ಲೋ ಕೂಡ ಆರಂಭದಿಂದಲೂ ಕೂಡ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಅಟ್ಯಾಕ್ ಮಾಡ್ತಾನೆ ಬಂದಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಅಟ್ಯಾಕ್ ಮಾಡ್ತಾ ಬಂದಿದ್ದಾರೆ. ಪ್ರಮುಖವಾಗಿ ಈ ಒಂದು ಅಂದರೆ ಸಿದ್ದರಾಮಯ್ಯ ಆ ಒಂದು ಕುಮಾರಸ್ವಾಮಿ ಕಂಡ್ರೆ ಭಯ ಇಲ್ಲ, ಭಯ ಪಡ್ತಾರೆ ಅಂತ ಏನು ಹೇಳಿಕೆ ಇದೆ,
ಇದು ಸಹಜವಾಗಿ ಕುಮಾರಸ್ವಾಮಿ ಅವರನ್ನ ಕೆರಳಿಸಿದೆ. ಆ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯ ಒಂದು ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು, ಮತ್ತು ಹೋಲಿಕೆಯನ್ನು ಕೂಡ ಬೇರೆ ರೀತಿ ಮಾಡೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಆ ರೀತಿ ಅವರಲ್ಲ, ನಾನ್ಯಾಕೆ ಭಯ ಪಡಬೇಕು ಅನ್ನೋ ಮಾತುಗಳನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಯಾಕೆಂದರೆ 100 ಜನ ಸಿದ್ದರಾಮಯ್ಯ ಬಂದರೂ ಕೂಡ ನನ್ನನ್ನು ಬಂಧಿಸೋಕೆ ಆಗೋದಿಲ್ಲ ಅಂತ ಇದೇ ಆಗಸ್ಟ್ನಲ್ಲಿ ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತಿಗೆ ಸಿದ್ದರಾಮಯ್ಯನವರು ಕೂಡ ಟಾಂಗ್ ಕೊಟ್ಟಿದ್ರು. 100 ಜನ ಸಿದ್ದರಾಮಯ್ಯ ಯಾಕೆ, ಒಬ್ಬ PC ಸಾಕು ಅಂತ ಹೇಳಿ. ಹಾಗಾಗಿ ಅದರ ಮುಂದುವರಿದ ಭಾಗ ಈ ರೀತಿಯ ಮಾತಿನ ಟಕ್ಕರ್ ಆಗ್ತಾ ಇದೆ ಅಂತ ಹೇಳಬಹುದು. ಅದರಲ್ಲೂ ಕೂಡ ಮೈಸೂರು ಭಾಗದ ರಾಜಕಾರಣ ಬಂದಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಇಬ್ಬರೂ ಕೂಡ ಪರಸ್ಪರ ಒಂದು ರೀತಿಯಲ್ಲಿ ಹರಿತವಾದ ಮಾತುಗಳಲ್ಲೇ ಒಂದು ರೀತಿಯಲ್ಲಿ ಟಕ್ಕರನ್ನು ಕೊಡ್ತಾರೆ. ಅದು ಕೂಡ GT ದೇವೇಗೌಡರು. ಯಾಕೆಂದರೆ ವಿಧಾನಸಭೆ ಚುನಾವಣೆಗೂ ಮುಂಚೆಯೂ ಕೂಡ ಕುಮಾರಸ್ವಾಮಿ ಜೊತೆ ಮುನ್ಸ್ಕೊಂಡಿದ್ರು, ಅದಾದ ಬಳಿಕೂ ಕೂಡ ಮುಂದುವರೆದಿತ್ತು. ದೇವೇಗೌಡರು ಮಧ್ಯ ಪ್ರವೇಶ ಮಾಡಿ ಎಲ್ಲ ಒಂದು ಕಡೆ ಸರಿಪಡಿಸುವಂಥ ಕೆಲಸವನ್ನು ಮಾಡಿದರು. ಅದು ಕೂಡ ಸಿದ್ದರಾಮಯ್ಯ ತವರಲ್ಲೇ. ಹಾಗಾಗಿ ಸಿದ್ದರಾಮಯ್ಯ ತವರಲ್ಲೇ JDS ಪಕ್ಷ ಬಲಗೊಳ್ಳಬೇಕು ಅನ್ನೋ ಒಂದು ಹಠಕ್ಕೆ ಕುಮಾರಸ್ವಾಮಿ ಅವರು ಬಿದ್ದಿದ್ದಾರೆ. ಇಂತಹ ಸಂದರ್ಭದಲ್ಲಿ JDSನ ಬಗ್ಗೆ, JDSನಲ್ಲಿ ಒಳಗಡೆ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ಸಹಜವಾಗಿ ಸಿದ್ದರಾಮಯ್ಯನವರು ಮಾತನಾಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ರೀತಿಯಲ್ಲಿ ಆ ಒಂದು ವಿಚಾರಕ್ಕೆ ಕೋಪಗೊಂಡು ಈ ರೀತಿ ರಿಯಾಕ್ಟ್ ಮಾಡಿರ್ಬೋದು. ಹಾಗಾಗಿ ಇದು ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ಮೂಡಾ ಪ್ರಕರಣ ತಾರ್ಕಿಕ ಅಂತ್ಯ ಕಂಡ ಬಳಿಕವೂ ಕೂಡ ಮೈಸೂರು ರಾಜಕಾರಣ ಅಂದರೆ ಎಲ್ಲ ಒಂದು ಕಡೆ ಪರಸ್ಪರ ಈ ರೀತಿ ಹರಿತ ಮಾತುಗಳಿಂದ ವಾಗ್ದಾಳಿ ನಡೆಸೋದೇ ಆಗಿದೆಯೇನೋ ಅನ್ನೋ ಅಷ್ಟರ ಮಟ್ಟಿಗೆ ಇಬ್ಬರು ನಾಯಕರು ಒಂದು ರೀತಿಯಲ್ಲಿ ಮಾತಿನ ಸಮರದಲ್ಲಿ ತೊಡಗಿದ್ದಾರೆ ಅಂತಲೇ ಹೇಳ್ಬೋದು. ಮಮತಾ, ಆಲ್ ರೈಟ್, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.